ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕರ್ತನ ಅಂತ ಯೇಸು ಕ್ರಿಸ್ತನು ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಆತನು ದೇವರಾತ್ಮ ವಶದಲ್ಲಿದ್ದಾಗ ಆತನಿಗೆ ಹಿಂದುಗಡೆಯಿಂದ ತುತ್ತೂರಿಯ ಶಬ್ದದಿಂತಿರುವಂತ ಮಹಾಶಬ್ದವನ್ನು ಆತನು ಕೇಳಿಸಿಕೊಂಡನು. ಅದನ್ನು ತಾನೇ ಯೋಹಾನನು ಆಸ್ ಎ ಫಸ್ಟ್ ಪರ್ಸನ್ ತಾನಿಗೆ ತಾನು ಸಾಕ್ಷಿಯನ್ನು ನುಡಿಯುವ ರೀತಿಯಲ್ಲಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುವಂತಹದ್ದನ್ನು ನಾವು ಕಾಣ್ತೇವೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು. ಹಿಸ್ ಇಂಟ್ರೊಡಕ್ಷನ್, ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಾ ಪ್ರಕಟಣೆ ಗ್ರಂಥದಲ್ಲಿ ತನಗಾದಂತ ಅನುಭವವನ್ನು ಕುರಿತು ವ್ಯಕ್ತಪಡಿಸುವಂತದನ್ನ ನಾವು ಕಾಣ್ತೇವೆ ಪ್ರಿಯರೇ. ಆಗ 10ನೇ ವಚನದಲ್ಲಿ ಕಾಣ್ತೇವೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದನು. ಆ ಶಬ್ದ ಅದು ಕರ್ತನಾದ ಯೇಸು ಕ್ರಿಸ್ತನ ಶಬ್ದ. ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಮರಣ ಹೊಂದಿದ ಲಾಜರನು ಎದ್ದು ಬಂದಿರುವಂತ ರೀತಿಯ ಶಬ್ದ. ಗಾಳಿಯನ್ನು ಸಮುದ್ರವನ್ನ ಒಮ್ಮೆ ಗದರಿಸಿದಾಗ ಅದು ಸ್ತಬ್ಧವಾಗಿ ಹೋಗಿತು. ಆ ಒಂದು ಶಬ್ದ, ಆ ಒಂದು ಸ್ವರ, ಆ ಶಬ್ದದಿಂದ ಆ ಮಹಾಶಬ್ದ ಕೇಳಿಸ್ಕೊಂಡಾಗ ಆ ಶಬ್ದದ ಆ ಮಾತುಗಳು, ಮೊದಲನೇ ಮಾತುಗಳು 11ನೇ ವಚನದಲ್ಲಿ ಕಾಣ್ತೇವೆ. ಆ ಶಬ್ದ, ಆ ಸ್ವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಬಂದಿರುವಂತಹ ಸ್ವರ ಹೇಳಿದ್ದು, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕೀಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಪ್ರಿಯರೇ, ಈ 7 ಸಭೆಗಳಿಗೆ ಕರ್ತನು ಆ ಸಂದರ್ಭದಲ್ಲಿ, ಆ ಕಾಲಘಟ್ಟಕ್ಕೆ ಅದನ್ನು ಅನ್ವಯಿಸುತ್ತಾ ಸಂದೇಶಗಳನ್ನು ಕಳಿಸಿದ್ದು. ಆ ಸಂದೇಶದಲ್ಲಿ ಇರ್ತಕ್ಕಂಥ ಕೆಲವು ಸಂಗತಿಗಳು ನಮ್ಮ ಆತ್ಮೀಕ ಜೀವನಕ್ಕೆ ಬಹಳ ಪ್ರಮುಖವಾಗಿರುವ ಸಂಗತಿಗಳಾಗಿ ನಾವು ಭಾವಿಸ್ತೇವೆ. ಹೀಗಾಗಿ ಹೇಳುವಾಗ ಆ ಕ್ರೋನಾಲಜಿಕಲ್ ಆರ್ಡರ್, ಆ ಒಂದು ಏನು ಕ್ರಮವನ್ನ ಸ್ವಾಮಿ ಹೇಳಿದ್ದು, ಆ ಕ್ರಮದಲ್ಲಿ ಮೊದಲನೇ ಸಭೆಯಾಗಿ ಬಂದದ್ದು ಎಫೆಸ್ ಸಭೆ. ಎಫೆಸ್ ಸಭೆ ಬಗ್ಗೆ ಹಿಂದಿನ ಸಂದೇಶಗಳಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಅದರ ಒಂದು ಪ್ರಾರಂಭ, ಅದರ ಒಂದು ಪೀಠಿಕೆ, ಅದರ ಹಿನ್ನೆಲೆ, ಹೇಗೆ ಅಪೊಸ್ತಲ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲಿ ಎಫೆಸದಲ್ಲಿ ಪೌಲನು 3 ವರ್ಷ ಅಲ್ಲಿದ್ದು ತುರನು ಎಂಬ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಸುವಾರ್ತೆಯನ್ನು ಸಾರಿ ಪ್ರಯಾಸದಿಂದ ಆ ಸಭೆಯನ್ನು ಕಟ್ಟಿದನು ಎಂಬುದು ನಾವು ನೆನಪು ಮಾಡಿಕೊಳ್ಳೋಣ. ಹಾಗೆ ಪ್ರಯಾಸಪಟ್ಟ ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯು ಪ್ರಾರ್ಥನೆಯಲ್ಲಿ ಪ್ರಯಾಸ ಪಟ್ಟಿರುವಂತ ಸಭೆಯಾಗಿತ್ತು. ಆ ಪ್ರಾರ್ಥನೆಯು ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯ ಪ್ರಾರ್ಥನೆ ಆಗಿತ್ತು. ಪ್ರಾರ್ಥನಾ ಪೂರ್ವಕವಾಗಿ ಕಟ್ಟಲ್ಪಟ್ಟಿರುವಂತ ಸಭೆ ಆಗಿತ್ತು ಎಫೆಸ್ ಸಭೆ. ಇವತ್ತು ಸಭೆಗಳು ಕಟ್ಟೋಣಕ್ಕೆ ಬಹಳ ಮುಖ್ಯವಾಗಿ ಕಣ್ಣೀರಿನ ಪ್ರಾರ್ಥನೆ, ವಿಜ್ಞಾಪನ ಪ್ರಾರ್ಥನೆಗಳ ಮೂಲಕವಾಗಿ, ಸುವಾರ್ತೆ ಮೂಲಕವಾಗಿ ಸಭೆಯು ಕಟ್ಟಲ್ಪಡುತ್ತಾ ಬೆಳೆಯುತ್ತಾ ಬರಬೇಕೆಂಬುದಾಗಿ ನಾವು ಗಮನಿಸುವಂತವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಪ್ರಯಾಸದಲ್ಲಿ ಪ್ರಾರ್ಥನೆಯ ಕುರಿತು ಧ್ಯಾನಿಸಿದೆವು, ಸುವಾರ್ತೆಯನ್ನು ಕುರಿತು ಧ್ಯಾನಿಸಿದೆವು. ಒಂದೊಂದು ಪದ ಕೂಡ ಬಹಳ ಅಮೂಲ್ಯ. ಪ್ರಿಯ ದೈವಜನರೇ, ನಾವು 2ನೇ ವಚನ ನೋಡುವಾಗ ಎಫೆಸ್ ಸಭೆಯ ಆ ಪತ್ರ, ಅದರಲ್ಲಿ ಇರುವಂತ ಒಂದು ಸಂಗತಿಯನ್ನು ನಾವು ನೋಡುವಾಗ 2ನೇ ವಚನ ನಾನು ಓದ್ತಾ ಇದ್ದೇನೆ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ತಾಳ್ಮೆ ಎಂಬುದು ಆತ್ಮಿಕ ಸಹೋದರರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ. ಈ ತಾಳ್ಮೆಯು ಎಫೆಸ್ ಸಭೆಯಲ್ಲಿ ಬಹಳ ಹೆಚ್ಚಾಗಿತ್ತು. ಎಫೆಸ್ ಸಭೆ ತಾಳ್ಮೆ ಇರುವ ಸಭೆ.
ಈ ತಾಳ್ಮೆ ಎಂಬ ಪದ ಎರಡನೇ ವಚನದಲ್ಲಿ, ಮೂರನೇ ವಚನದಲ್ಲಿ ಕೂಡ 2 ಸಾರಿ ಉಪಯೋಗಿಸಲ್ಪಟ್ಟಿದ್ದು ನಾವು ನೋಡ್ತೇವೆ. ತಾಳ್ಮೆಯನ್ನು ಬಲೆನು ಎಂಬುದು 2ನೇ ವಚನದಲ್ಲಿದ್ದರೆ, 3ನೇ ವಚನದಲ್ಲಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ತಾಳ್ಮೆ ಇರುವಾಗ ಬಾಧೆ ಸಹಿಸಿಕೊಳ್ಳುವುದಕ್ಕೆ ಇಷ್ಟ ಬರುತ್ತೆ. ತಾಳ್ಮೆ ಇದ್ದು ಬಾಧೆಯನ್ನು ಸಹಿಸಿಕೊಂಡ್ರೆ, ಆ ತಾಳ್ಮೆಯಿಂದ ಬಾಧೆ ಸಹಿಸಿಕೊಂಡರೆ ಅದು ಕರ್ತನ ನಿಮಿತ್ತ, ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ಆ ತಾಳ್ಮೆಯಿಂದ ಬಾಧೆಯನ್ನು ಸಹಿಸಿಕೊಂಡ್ರೆ ಆಗ ಬೇಸರ ಅನಿಸುವುದಿಲ್ಲ. ಒಬ್ಬ ಬಿಲೀವರ್, ಒಬ್ಬ ವಿಶ್ವಾಸಿ ಬೇಸರಗೊಳ್ಳಲು ಯಾವ ಕಾರಣವೂ ಇರುವುದಿಲ್ಲ. ಈ ಗುಣಲಕ್ಷಣಗಳನ್ನ ನಾವು ಅನ್ವಯಿಸಿಕೊಂಡರೆ, ಒಂದು ತಾಳ್ಮೆ, ಬಾಧೆಯನ್ನು ಸಹಿಸಿಕೊಂಡು ತಾಳ್ಮೆ. 3ನೇ ವಚನ ಅದೇ ಕಾಣ್ತೇವೆ ನಾವು. ನೀನು ತಾಳ್ಮೆಯುಳ್ಳವನಾಗಿ, ಎಫೆಸ ಸಭೆ ತಾಳ್ಮೆಯುಳ್ಳ ಸಭೆಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಎಷ್ಟಾಗಿ ನಮ್ಮ ಬಿಡುಗಡೆಗಾಗಿ, ನಮ್ಮ ವಿಮೋಚನೆಗಾಗಿ, ನಮ್ಮ ಪಾಪದ ಕ್ರಯಧನವಾಗಿ he was paid as a ransom for our sin, ನಮ್ಮ ಪಾಪ ಪ್ರಕ್ಷಾಳನೆಗಾಗಿ, ಪಾಪಗಳ ಪರಿಹಾರಕ್ಕಾಗಿ ಆತನು ಎಷ್ಟು ಬಾಧೆ ಪಟ್ಟನಲ್ಲ. ಆ ಬಾಧೆ ಪಟ್ಟಂತ ಆ ಕರ್ತನಾದ ಯೇಸು ಕ್ರಿಸ್ತನ ಆ ಬಾಧೆಯನ್ನು ನೆನೆಸಿಕೊಳ್ಳುವಾಗ ನಮಗೆ ಬರುವ ಬಾಧೆಗಳೇ ಅಲ್ಲ, ನಮಗೆ ಬರುವ ಕಷ್ಟಗಳೇ ಅಲ್ಲ. ಎಫೆಸ ಸಭೆ ಆ ರೀತಿ ಯೋಚನೆ ಮಾಡುವಂತ ಚಿಂತನಾ ಶೈಲಿ, ಆ ಒಂದು ಯೋಚನೆಯ ಶೈಲಿ ಇರುವಂತ ಸಭೆಯಾಗಿತ್ತು ಎಫೆಸ ಸಭೆ. ವಾಟ್ ಎ ಗ್ರೇಟ್ ಚರ್ಚ್ ಇಟ್ ವಾಸ್. ಎಫೆಸ ಸಭೆ ತಾಳ್ಮೆ ನಮೂನೆಯನ್ನ, ಒಂದು ಮಾದರಿಯನ್ನ, ಕರ್ತನಾದ ಯೇಸು ಕ್ರಿಸ್ತನ ಮಾದರಿಯನ್ನು ತೋರಿಸುವಂತ ಸಭೆಯಾಗಿತ್ತು. ದಯಮಾಡಿ ನೋಡ್ರಿ, ಯೆಶಾಯ ಗ್ರಂಥ 53ನೇ ಅಧ್ಯಾಯ 7ನೇ ವಚನ. ಯಾರಾದ್ರೂ ಓದುವ ಪ್ರಯತ್ನ ಮಾಡಿ. ಯೆಶಾಯ ಗ್ರಂಥ 53ನೇ ಅಧ್ಯಾಯ 7ನೇ ವಚನ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಸಾಕು. ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಇದ್ದನು, ಬಾಧೆಯನ್ನು ತಾಳಿಕೊಂಡನು. ಕರ್ತನಾದ ಯೇಸು ಕ್ರಿಸ್ತನು ಆತನು ಮೌನಕ್ಕೆ ಶರಣಾದನು. ಆತನು ಸಂಪೂರ್ಣವಾಗಿ ಮೌನವಾದನು, ಮೌನಕ್ಕೆ ಶರಣಾದನು, ಮರಣಕ್ಕೆ ಶರಣಾದನು. ಕಾರಣ ಇಷ್ಟೇ, ಅದು ಕರ್ತನಾದ ಯೇಸು ಕ್ರಿಸ್ತನ ಅಪಾರವಾದ ಪ್ರೀತಿ, ಆತನ ಒಂದು ಕರುಣೆ, ಆತನ ಒಂದು ದಯೆ. ಆ ಹೆಸರಿನ ನಿಮಿತ್ತ, ಆ ಕರ್ತನಾದ ಯೇಸು ಕ್ರಿಸ್ತನ ಬಾಧೆಯನ್ನು ಆ ಮೊದಲನೇ ಶತಮಾನದಲ್ಲಿ ಹೊಸದಾಗಿ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಸಭೆಯಾಗಿತ್ತು ಎಫೆಸ ಸಭೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆತನ ಒಂದು ಆ ತ್ಯಾಗಪೂರ್ವಕವಾದಂತ ಮರಣವನ್ನ ಜೀರ್ಣಿಸಿಕೊಂಡಿರುವಂತ ಸಭೆಯಾಗಿತ್ತು. ಬೇಗನೆ ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಎಫೆಸ ಸಭೆ ಪ್ರೀತಿ ಇಲ್ಲದ ಸಭೆ ಎಂಬುದಾಗಿ ಒಂದು ಆರೋಪ ಉಂಟು, ಸರಿ. ಆದರೆ ನಾವು ಒಂದು ದೊಡ್ಡ ವೈಟ್ ಶೀಟ್ ನಲ್ಲಿ ಆ ಇಡೀ ವೈಟ್ ಶೀಟ್ ವೈಟ್ ಆಗಿರೋದನ್ನ ನೋಡ್ದಲೆ ಒಂದು ಡಾರ್ಕ್ ಪಾಯಿಂಟ್ ಬೇಗ ನೋಡಕ್ ಹೋಗ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಮೆಚ್ಚುಗೆಗಳನ್ನು ನಾವು ನೋಡುವಾಗ ಆ ಸಭೆ ಪ್ರಯಾಸ ಪಟ್ಟು ಪ್ರೀತಿಯಲ್ಲಿ ಪ್ರಯಾಸ ಪಟ್ಟು ಸುವಾರ್ತೆಯಲ್ಲಿ ಪ್ರಯಾಸ ಪಟ್ಟು ಪ್ರಾರ್ಥನೆಯಲ್ಲಿ ಪ್ರಯಾಸ ಪಟ್ಟು ತಾಳ್ಮೆಯಲ್ಲಿ ಕರ್ತನ ಹೆಸರಿನ ನಿಮಿತ್ತ ಬಹಳ ಸ್ಪಷ್ಟವಾಗಿ ಪರಿಶುದ್ಧಾತ್ಮ ದೇವರಿಂದ ಬರೆಯಲ್ಪಟ್ಟಿರುವಂತಹ ವಾಕ್ಯ ಭಾಗ ನಾವಲ್ಲಿ ಕಾಣ್ತೇವೆ. ನೋಡ್ರಿ, 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನದ ಪ್ರಾರಂಭದಲ್ಲಿ ನಾವು ಆ ಮಾತು ಕಾಣ್ತೇವೆ. ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ
ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಕ್ಲೈಮಿಂಗ್ ಇಟ್. ಎಫೆಸ್ ಸಭೆಯವರ ಕುರಿತು ಹೇಳುತ್ತಾ, ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ವಾಟ್ ಎ ಗ್ರೇಟ್ ಕ್ವಾಲಿಟಿ, ವಾಟ್ ಎ ಗ್ರೇಟ್ ಸರ್ಟಿಫಿಕೇಟ್. ಅದು ಎಂತಹ ಒಂದು ಮೆಚ್ಚುಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಾ ಇರುವಂತಹದ್ದು ಪ್ರಿಯರೇ. ತಾಳ್ಮೆಯ ಮನೋಭಾವ. ಲಾರ್ಡ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ನೋಟಿಸ್ಡ್ ದ ಕ್ವಾಲಿಟಿ ಆಫ್ ಪೇಷನ್ಸ್, ಟಾಲರೆನ್ಸ್. ತಾಳ್ಮೆ ಇಲ್ಲದ ದಿನಗಳಲ್ಲಿ, ತಾಳ್ಮೆಯ ಡೆಫಿನೇಷನ್ ಇಲ್ಲದ ದಿನಗಳಲ್ಲಿ, ಬೇಗ ಭಾವೋದ್ರೇಕಕ್ಕೆ ಒಳಗಾಗುವ ಜನರಿರುವ ದಿನಗಳಲ್ಲಿ, ಈ ಸಮಾಜಕ್ಕೆ ನಾವು ಶಾಂತಿ ದೂತರಾಗಬೇಕಾಗಿರುವ ಅವಶ್ಯಕತೆ ಇಲ್ಲವೇ? ವಿ ನೀಡ್ ಟು ಸ್ಟ್ಯಾಂಡ್ ಆಸ್ ವಿಟ್ನೆಸ್ ಫಾರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದು ಹೇಗೆ? ಈ ಆತ್ಮಿಕ ಗುಣಗಳನ್ನ ನಾವು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಕರ್ತನಿಗೆ ಸಾಕ್ಷಿಗಳಾಗಿ ನಿಲ್ಲುತ್ತೇವೆ. ಆ ಕಾರಣಕ್ಕಾಗಿ ನಾವು ವಾಕ್ಯವನ್ನು ಧ್ಯಾನಿಸಬೇಕು. ಆ ಕಾರಣಕ್ಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಮಾತುಗಳನ್ನು ಕೇಳಿಸಿಕೊಂಡು ಒಂದೊಂದು ಪದದ ಆತ್ಮಿಕ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳಬೇಕು. ದಯಮಾಡಿ ನೋಡ್ರಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ರೋಮಾಪುರ 5:4. 5:4 ಅಂದ್ರೆ ಅದು ಹೀಗಿದೆ, ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಥ್ಯಾಂಕ್ ಯು ಅಣ್ಣ. ಈ ನಿರೀಕ್ಷೆ ಆಶೆ ಭಂಗಪಡಿಸೋದಿಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹಿರಿಯ ಸಹೋದರರು ಎಷ್ಟು ಚೆನ್ನಾಗಿ ವಾಕ್ಯವನ್ನು ಅನಿಸ್ತಾರೆ, ಎಷ್ಟು ಚೆನ್ನಾಗಿ ನಿನ್ನೆ ದಿನ ವಾಕ್ಯವನ್ನು ಎಳಿ ಎಳೆಯಾಗಿ ಬಿಡಿಸಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಥ್ಯಾಂಕ್ ಯು ಬಾನುಲಿ ಅಣ್ಣಯ್ಯ. ಥ್ಯಾಂಕ್ ಯು. ಈ ಗಮನಿಸಿ ನೋಡುವಾಗ ಸತ್ಯವೇದದಲ್ಲಿ ನಾವು ವಾಕ್ಯವನ್ನು ಜೋಡಿಸಿ ಧ್ಯಾನಿಸಬೇಕು. ಯೆಶಾಯ ಗ್ರಂಥದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ನಮಗೆ ನೀಡಲ್ಪಟ್ಟಂತ ವಾಕ್ಯವನ್ನ ನಾವು ಧ್ಯಾನ ಪೂರ್ವಕವಾಗಿ ಪವಿತ್ರಾತ್ಮನ ನಡೆಸುವಿಕೆಯಿಂದ ಜೋಡಿಸಿ ಅರ್ಥ ಮಾಡಿಕೊಳ್ಳಬೇಕು. ಉಪದ್ರವ ನಮಗೆ ಸಂಭವಿಸಿದಾಗ ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದು ಉಪದ್ರವವನ್ನು ಬರಮಾಡಿದಾಗ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಒಂದು ತಾಳ್ಮೆಯನ್ನು ಹುಟ್ಟಿಸೋದಕ್ಕೋಸ್ಕರವಾಗಿ ದೇವರು ಅದನ್ನು ಬರಮಾಡಿರಬಹುದು. ಕರ್ತನಲ್ಲಿ ಪ್ರಿಯರೇ, ಕಷ್ಟ ಉಂಟು, ಎಲ್ಲರಿಗೂ ಕಷ್ಟ ಉಂಟು. ಎಷ್ಟು ರೀತಿಯ ಕಷ್ಟಗಳು? ಕುಟುಂಬದಲ್ಲಿ ಬರುವ ಕಷ್ಟಗಳನ್ನು ನಾವು ನೋಡುವಾಗ ಮಾನಸಿಕ ಕಷ್ಟಗಳು ಮನಸ್ಸನ್ನ ಛಿದ್ರಗೊಳಿಸ್ತಿರ್ತವೆ. ಶಾರೀರಿಕ ಕಷ್ಟಗಳು, ಅನಾರೋಗ್ಯದ ಕಷ್ಟಗಳು, ಆರ್ಥಿಕ ಕಷ್ಟಗಳು, ಕೌಟುಂಬಿಕ ಸಮಸ್ಯೆಗಳು, ಇವೆಲ್ಲವನ್ನ ಗಮನಿಸಿದಾಗ ಇವು ಉಪದ್ರವಗಳು. ಈ ಉಪದ್ರವಗಳು ವಿಶ್ವಾಸ ಜೀವಿತದಲ್ಲಿ ಬರುವುದು ಒಂದು ರೀತಿ, ಆದರೆ ನಂಬಿಕೆ ಮಾರ್ಗದಲ್ಲಿ ಇಲ್ಲದಿರೋವರೆಗೂ ಕೂಡ ಇವು ಬರ್ತಿರ್ತವೆ. ಆದ್ರೆ ಅವರು ಅದಕ್ಕೆ ಪರಿಷ್ಕಾರ ನೋಡಿಕೊಳ್ಳುವ ಮಾರ್ಗ ಬೇರೆ ಇರ್ತದೆ. ಇತ್ತೀಚಿನ ನ್ಯೂಸ್ ಪೇಪರ್ಸ್ ಅಲ್ಲಿ, ಇತ್ತೀಚಿನ ಟಿವಿ ನ್ಯೂಸ್ ನಲ್ಲಿ ನಾವು ಕೇಳಿಸ್ತಾ ಇರ್ತೇವೆ. ಬಹಳ ಜ್ಞಾನಿಗಳು, ಬುದ್ಧಿವಂತರು, ತುಂಬಾ ಪರಿಣಿತರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅತ್ಯಂತ ಪರಿಣಿತರಾಗಿರೋರು ಅರ್ಥರಹಿತವಾಗಿ ಜೀವಿತಗಳನ್ನ ಅರ್ಥಾಂತರವಾಗಿ ಅರ್ಧ ಆಯುಷ್ಯಗೆ ಅಂತ್ಯಗೊಳಿಸ್ತಕ್ಕಂತ ಒಂದು ಸ್ಥಿತಿಗೆ ಹೋಗ್ತಾರೆ. ಕಾರಣ ಏನೆಂಬುದಾಗಿ ಹೇಳುವಾಗ ಈ ವಾಕ್ಯದ ಬೋಧನೆಯ ಕ್ರಮ ಇಲ್ಲದೆ ಇರುವಂತಹ ಸ್ಥಿತಿನಲ್ಲಿ ಇದ್ದದ್ದರಿಂದ. ಪ್ರಿಯರೇ, ಹಾಗಾದರೆ ಈ ವಾಕ್ಯದ ಶಕ್ತಿ ಹೊಂದಿರುವಂತ ನಾವು, ಈ ವಾಕ್ಯದ ಬಲ ಹೊಂದಿರುವಂತ ನಾವು ಅನೇಕರನ್ನ ಬೆಂಕಿಯಿಂದ ಎಳೆದು ರಕ್ಷಿಸುವಂತೆ ರಕ್ಷಿಸಲ್ಪಡ್ಲಿಕ್ಕಾಗಿ ಸಂಸಿದ್ಧತೆಯುಳ್ಳವರು ನಾವಾಗಿರಬಾರದ? ಅದಕ್ಕಾಗಿ ನಾವು ವಾಕ್ಯದಲ್ಲಿ ಹಲವು ಸಂಗತಿಗಳನ್ನ ಧ್ಯಾನಿಸಬೇಕು. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಅನುಭವ ಸಿದ್ಧಿಗೆ ನಾನು ನಂತರ ಹೋಗ್ತೇನೆ. ಅನುಭವ ಸಿದ್ಧಿಯಿಂದ ನಿರೀಕ್ಷೆ ಹುಟ್ಟುತ್ತದೆ, ನಾನು ನಿರೀಕ್ಷೆಗೆ ಆಮೇಲೆ ಹೋಗ್ತೇನೆ. ಆದ್ರೆ ಈಗ ತಾಳ್ಮೆ ವಿಷಯದಲ್ಲಿ ಬರುವಾಗ ಎಫೆಸ್ ಸಭೆ ತಾಳ್ಮೆಯನ್ನ ಹೇಗೆ ಸಹಿಸಿಕೊಳ್ತು? ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ
12ನೇ ವಚನವನ್ನ ಓದಿ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತಿದೆ. ದೇವರು ಹೇಳಿರುವಂತ ಒಂದು ಮಾತು, ಕಷ್ಟವನ್ನು ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದ್ದಾನೆ. ಹೌದು, ಥ್ಯಾಂಕ್ ಯು ಬ್ರದರ್. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಪ್ರಿಯರೇ, ಈ ಸಹನೆಗಾಗಿ, ಈ ತಾಳ್ಮೆಗಾಗಿ ನಾವು ಕರೆಯಲ್ಪಟ್ಟವರು. ಎಫೆಸ್ ಸಭೆ ತಾಳ್ಮೆಯಿಂದ ತುಂಬಿರುವ ಸಭೆಯಾಗಿತ್ತು. ನಮ್ಮ ಸಭೆಗಳಲ್ಲಿ ತಾಳ್ಮೆಯ ಕೊರತೆ ಇದೆ. ಭಾವಾವೇಶಗಳು, ಭಾವೋದ್ರೇಕಗಳು ಅವು ಪುಂಖಾನುಪುಂಖವಾಗಿ ಎದ್ದು ಬಂದು ಅರಾಚಕತ್ವವನ್ನು ಉಂಟು ಮಾಡುತ್ತಾ ಅನೇಕರನ್ನ ದಿಕ್ಕು ಕೆಡಿಸ್ತಕ್ಕಂಥ ಒಂದು ಸಂಗತಿಗಳು ಎಷ್ಟೋ ನಾವು ಕಾಣ್ತೇವೆ. ಆದಾಗ್ಯೂ ಸಭೆಯ ಬಗ್ಗೆ ನಾವು ಧ್ಯಾನಿಸುವಂತಹದ್ದು ಎಷ್ಟು ಮುಖ್ಯ ಅಲ್ವಾ? ಇದು ಎಷ್ಟು ಸಾಂದರ್ಭಿಕ ಅಲ್ವಾ? ಇದು ಎಷ್ಟು ಪ್ರಮುಖವಾದ ಸಂಗತಿ ಅಲ್ವಾ? ಆದ್ರಿಂದ ಪ್ರಿಯರೇ, ಸಹಿಸಿಕೊಳ್ಳಿರಿ, ಒಬ್ಬರ ಮೇಲೊಬ್ಬರು ಗುಣಗುಟ್ಟು ಬೇಡರಿ. ಮುಂದಿನ ವಾಕ್ಯದಲ್ಲಿ ಅವೆಲ್ಲ ಸಂಗತಿಗಳನ್ನು ಕಾಣ್ತೇವೆ. ಆ ಒಂದು ಧನ್ಯತೆಯನ್ನು, ಕಷ್ಟವನ್ನ ಸಹಿಸಿಕೊಂಡಾಗ ನಮಗೊಂದು ಜಯಮಾಲೆ ಇರ್ತದೆ. ಆ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಸಾಗುವಂತರಾಗಿರ್ಬೇಕು. ಹೀಗೆ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡೋಣ, ಯಾಕೆ ನಾವು ತಾಳ್ಮೆಯುಳ್ಳವರಾಗಿರಬೇಕು, ತಾಳ್ಮೆಯುಳ್ಳವರಾಗಿರುವುದರ ಪ್ರಾಮುಖ್ಯತೆ ಏನು ನಾವು ಗಮನಿಸೋಣ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡ್ಲಿಲ್ಲ. 10:6 ದೇವರ ಚಿತ್ತವನ್ನು ನೆರವೇರಿಸಲು ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ವಾಗ್ದಾನದ ಫಲ, ಪ್ರಿಯರೇ, ನಮಗೊಂದು ವಾಗ್ದಾನ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರುತ್ತಾನೆ. ನಮಗೆ ಈ ಲೋಕ ಶಾಶ್ವತವಲ್ಲ, ನಾವು ಆತನ ಸಂಗಡ ಇರುವವರಾಗಿರ್ತೇವೆ. ಮಧ್ಯಾಕಾಶಕ್ಕೆ ನಾವು ಒಯ್ಯಲ್ಪಡ್ತೇವೆ. ಹಾಗಾಗಿ ಆ ವಾಗ್ದಾನದ ಫಲ, ಪರಲೋಕದ ದೃಷ್ಟಿ ಇರೋರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ತಾಳ್ಮೆ ಬೇಕು. ಎಲ್ಲ ವಿಷಯಗಳಲ್ಲಿ ಕೂಡ ತಾಳ್ಮೆ ಬೇಕು. ಯಾಕಂದ್ರೆ ಆ ತಾಳ್ಮೆಯ ಇಂದ ನಮಗೆ ವಾಗ್ದಾನ ಫಲ ನಮಗೆ ಉಂಟಾಗುತ್ತದೆ. ಈ ತಾಳ್ಮೆಗೆ ನಾವು ಯಾರಲ್ಲಿ ಮಾದರಿ ನೋಡೋಣ? ಈ ತರ ಒಂದು ರೋಲ್ ಮಾಡೆಲ್ಸ್ ನಮಗೆ ಯಾರಾದರೂ ನಮ್ಮ ಮುಂದೆ ಇದ್ದಾರೆಯೇ? ದೇವ್ರ ವಾಕ್ಯ ಹೇಳುತ್ತೆ. ಬನ್ನಿ, ನಾನು ನಿಮಗೊಂದು ಪ್ರಮುಖವಾದ ಅಂಶವನ್ನ ತೋರಿಸ್ತೇನೆ. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 10-11 ವಚನಗಳನ್ನು ದಯಮಾಡಿ ನೋಡ್ರಿ. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 10-11 ವಚನಗಳು. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಮುಂದಕ್ಕೆ ಓದಿ ಬ್ರದರ್, ಮುಂದಕ್ಕೆ ಓದಿ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು, ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಕರುಣಾಸಾಗರನು, ದಯಾಪರನು ಕರ್ತನಾದ ಯೇಸು ಕ್ರಿಸ್ತನು ಇಂಥ ಒಂದು ಕರುಣೆಯುಳ್ಳವನು. ಯೋಬನನ್ನ ಒಂದು ನಮೂನೆಯಾಗಿ, ಒಂದು ಮಾದರಿನಾಗಿ ನೋಡುವಾಗ, ಆತನು ಎಲ್ಲವನ್ನೂ ಕಳ್ಕೊಂಡಾಗ, ತನಗಿರುವುದು ಎಲ್ಲವೂ ನಾಶವಾದಾಗ ದೇವರಿಗೆ ಸ್ತೋತ್ರ ಮಾಡಿದನು. ಪ್ರಿಯರೇ, ಆತನ ಎಲ್ಲವೂ ಇದ್ದಾಗ ಇದನ್ನು ಮಾಡಿದಂತದ್ದೇ ಭಕ್ತನು ಯೋಬನು. ಆದರೆ ತನಗಿರುವ ಸಮಸ್ತವು ಒಂದರ ನಂತರ ಒಂದು, ಅದು ಎಷ್ಟು ಭಯಂಕರ ನೋಡ್ರಿ. 10 ಜನ ಮಕ್ಕಳು ಹಾಗೆಯ ಮಾಳಿಗೆ ಕುಸಿದು ಸತ್ತು ಹೋದರು. ಒಬ್ಬ ಮಗ ತೀರ್ಕೊಂಡ್ರೇನೆ ಆ ನೋವು ತಡೆಯೋಕ್ ಆಗೋದಿಲ್ಲ. ಇಬ್ಬರೆಲ್ಲ ಇರುವ ಸಂತಾನವೆಲ್ಲ ಒಂದು ಸಾರಿ ಆ ಒಂದು ಮಹಡಿಯ ಒಂದು ಮಾಳಿಗೆ ಬಿದ್ದು ಸತ್ತು ಹೋದವು. ಒಂಟೆಗಳು ಸತ್ತು ಹೋದವು, ಕುರಿಗಳು ಸತ್ತು ಹೋದವು.
ಪ್ರಿಯರೇ, ಸೈತಾನನ ಆ ಶೋಧನೆಯಲ್ಲಿ ಯೋಬನು ದೇವರ ವಿರುದ್ಧವಾಗಿ ಮಾತನಾಡಿಸುವ ಪ್ರಯತ್ನ ಅವನು ಮಾಡುವಾಗ ತಾಳ್ಮೆಯಿಂದ ಸಹಿಸಿಕೊಂಡ ಯೋಬನು ಸೈತಾನನ ತಂತ್ರವನ್ನು ಅರಿತವನೇನೋ ಎಂಬಂತೆ ಆತನು ಒಂದು ಕೂಡ ಅಲ್ಲದ ಮಾತನ್ನ ದೇವರ ಬಗ್ಗೆ ಹೇಳಲಿಲ್ಲ, ದೇವರ ಮೇಲೆ ದೋಷಾರೋಪಣೆ ಮಾಡಲಿಲ್ಲ, ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ. ಇವತ್ತು ಸ್ವಲ್ಪ ನಮಗೆ ಕಷ್ಟ ಬಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಲೂ ಇರುವವರು ಇದು ನ್ಯಾಯನಾ, ದೇವರಿದ್ರೆ ಹಿಂಗ ಮಾಡ್ತಾರ ಅಂತ ಮಾತಾಡುವ ಜನರ ಮಧ್ಯೆ ನೀವು ಇದ್ದೀವಿ. ಆ ಜನರ ಪಾಪಗಳ ಸೋಂಕು ನಮಗೂ ಅಂಟುಕೊಳ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಆ ಜನರಿಗೋಸ್ಕರವಾಗಿ ಅವ್ರ ಕಷ್ಟಗಳಲ್ಲಿದ್ದಾಗ ಅವರಿಗೆ ತಾಳ್ಮೆ ಬರುವ ಹಾಗೆ, ಅವರು ಕರ್ತನ ಬಳಿಗೆ ಬರುವ ಹಾಗೆ, ದಾನಿಯೇಲನ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ದಾನಿಯೇಲನು ಪ್ರಾರ್ಥನೆ ಮಾಡುತ್ತಾ ಜನರ ಪಾಪಗಳನ್ನು ತನ್ನ ಮೇಲೆ ಹಾಕೊಂಡು ತನ್ನ ಪಾಪಗಳೇ ತಾನೇ ಪಾಪ ಮಾಡಿದವನೆಂಬುದಾಗಿ ಪ್ರಾರ್ಥನೆ ಮಾಡಿರುವಂತಹ ಮಹಾಭಕ್ತನು. ಪ್ರಿಯರೇ, ಇವರೆಲ್ಲ ಪ್ರವಾದಿಗಳನ್ನು ಮಾದರಿಯನ್ನಾಗಿಟ್ಟಿದ್ದು ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕೂಡ ಮಾದರಿಯನ್ನಾಗಿಟ್ಟನು ಪರಿಶುದ್ಧಾತ್ಮ ದೇವರು. ಅದಕ್ಕೆ ಈಗಾಗ್ಲೇ ನಾವು ಓದಿದೆವು ಯೆಶಾಯ ಗ್ರಂಥ 53ನೇ ವಚನದಲ್ಲಿ ಈ ಶಾಂತ ಗುಣ, ಈ ಒಂದು ಆ ಒಂದು ತಾಳ್ಮೆಯ ಗುಣ, ಇದು ಎಂತಹ ಒಂದು ವಿಶೇಷವಾದದ್ದು ಅಂದ್ರೆ ಇದು ಕೋಪಕ್ಕೆ ವಿರುದ್ಧವಾದ ಗುಣ. ಕೋಪಕ್ಕೆ ಆಪೋಸಿಟ್ ತಾಳ್ಮೆ. ಕೋಪ ಬರೋದೇ ಇಲ್ಲ, ಅಷ್ಟು ತಾಳ್ಮೆಯಾಗಿ ಇರುವಂತಹದ್ದು ಹೇಗೆ ಸಾಧ್ಯ? ಹಿಂದೆ ಒಬ್ಬ ಫಿಲಾಸಫರ್ ಇದ್ನಂತೆ, ಸೋಕ್ರಟಿಸ್ ಎಂಬುದಾಗಿ ನಾನು ನೆನೆಸ್ತೇನೆ. ಆತ ಎಲ್ಲ ಜನರನ್ನ ಕುಂಡ್ರಿಸಿಕೊಂಡು ಫಿಲಾಸಫಿ ಹೇಳ್ತಾ ಇರುವಂತವನು. ಆದ್ರೆ ತನ್ನ ಹೆಂಡತಿ ಮಾತ್ರ ತುಂಬಾ ದೂರ ಹೋಗಿ ಎತ್ಕೊಂಡು ಮಡಿಕೆಯಲ್ಲಿ ನೀರು ತರೋರು. ಆಕೆ ಅಷ್ಟು ದೂರ ಹೋಗಿ ನೀರು ಎತ್ತುಕೊಂಡು ಬರುವಾಗ ಈತ ಎಲ್ಲ ಜನರ ಜೊತೆಯಲ್ಲಿ ಮಾತಾಡ್ತಾ ಇರುವಾಗ ಆಕೆಗೆ ಸಿಟ್ಟು ಬಂದು, ಕೋಪ ಬಂದು ಆ ತಂದಿರೋ ಮಡಿಕೆ ನೀರನ್ನ ಎತ್ತಿ ಹಾಕಿದಾಗ ಸೋಕ್ರಟಿಸ್ ಹೇಳ್ತಾನಂತೆ, ಅಷ್ಟೆಲ್ಲಾ ಗುಡುಗಿ ಇಷ್ಟೆಲ್ಲಾ ಸಿಡಿಲು ಹೊಡೆದು ಬಂದಿರುವ ನೀರು ಇಷ್ಟೇನಾ? ನಾನು ನೆನೆಸ್ತೀನಿ, ತನ್ನ ಪತ್ನಿಯ ಕೋಪವನ್ನ ಎಷ್ಟಾಗಿ ಸ್ವೀಕರಿಸಿದ. ಕೇಳಲು ಸುಲಭ, ಹೇಳಲು ಸುಲಭ, ಕೇಳಿಸಿಕೊಳ್ಳಲು ಸುಲಭ. ವಾಸ್ತವಿಕ ಅನುಭವಕ್ಕೆ ಆತ್ಮೀಯ ಪಾಠಗಳನ್ನ ಜೋಡಿಸಿಕೊಂಡಾಗ ನಾವು ಅದರ ಒಂದು ಪಾರಮಾರ್ಥಕತೆಯನ್ನು ನಾವು ಗಮನಿಸ್ತೀವಿ ಪ್ರಿಯರೇ. ಅದಕ್ಕಾಗಿ ಸ್ವಾಮಿ ಹೇಳಿದರು, ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಒಂದು ವಾಗ್ದಾನವನ್ನು ಮಾಡಿದ್ದಾನೆ, ದೈವಿಕ ಶಾಂತಿಯನ್ನು. ದಯಮಾಡಿ ನೋಡ್ರಿ, ಯೋಹಾನ್ ಸುವಾರ್ತೆ 14 ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನನ್ನಲ್ಲಿರುವ ಶಾಂತಿ, ಇದು ನಮ್ಮದಾಗಿ ಬಂದಿರುವಂತ ಶಾಂತಿ ಅಲ್ಲ, ನನ್ನಲ್ಲಿರುವ ಶಾಂತಿಯನ್ನು ಕರ್ತನಾದ ಯೇಸು ಕ್ರಿಸ್ತನು he himself is proclaiming, ನಿಮಗೆ ಬಿಟ್ಟು ಹೋಗ್ತೇನೆ. Shall we receive that peace into our hearts at the end of this year? ಈ ವರ್ಷದ ಅಂತ್ಯಕ್ಕೆ ಆ ಕರ್ತನಾದ ಯೇಸು ಕ್ರಿಸ್ತನ ಆ ಶಾಂತಿಯ ಗುಣ, ಆ ತಾಳ್ಮೆಯ ಗುಣ ನಾವು ಸ್ವೀಕರಿಸಿಕೊಳ್ಳೋಣವೇ? ಹೊಸ ವರ್ಷದಲ್ಲಾದರೂ ನಾವು ಈ ವರ್ಷ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಸಂದೇಶಗಳು ಕೂಡ ನಮ್ಮನ್ನು ಮುಂದಿನ ಒಂದು ವರ್ಷಕ್ಕೆ ಸಜ್ಜುಗೊಳಿಸುವಂತ ಸಂದೇಶಗಳು. ಈ ವರ್ಷದ ಕಹಿ ಘಟನೆಗಳನ್ನು ಮರೆತು ಮುಂದಿನ ವರ್ಷದ ಉತ್ತಮ ಜೀವನಕ್ಕೆ, ಆತ್ಮೀಯ ಜೀವನಕ್ಕೆ ನಡೆಸುವಂತವು. ಶಾಂತರು ಧನ್ಯರು ಕರ್ತನಲ್ಲಿ. ಪ್ರಿಯರೇ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾರೆ, ಶಾಂತರು ಧನ್ಯರು. ಆ ಶಾಂತತೆಯನ್ನ, ಆ ಸಾತ್ವಿಕತೆಯನ್ನು ಹೊಂದಿಕೊಳ್ಳುವ ಪ್ರಯತ್ನ ಮಾಡೋಣ. ಎಕ್ಸ್ಪೀರಿಯನ್ಸ್ ಎವ್ರಿ ಸಿಚುಯೇಷನ್ ಪ್ರೇಯರ್ಫುಲಿ. ಪ್ರತಿಯೊಂದು ಸಂದರ್ಭವನ್ನು ವಿಶ್ವಾಸಿಯು ತನ್ನ ಜೀವಿತದಲ್ಲಿ ಪ್ರಾರ್ಥನಾಪೂರ್ವಕವಾಗಿ
ಮತ್ತು ಸಹನೆಯಿಂದ, ಪೀಸ್ಫುಲಿ, ಶಾಂತಿಯಿಂದ, ದೇವರು ಕೊಟ್ಟ ಶಾಂತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಕಷ್ಟವನ್ನು, ಪ್ರತಿಯೊಂದು ನೋವನ್ನು ನಾವು ಎದುರಿಸುವ ಹಾಗೆ ಮುಂದಿನ ವರ್ಷಕ್ಕೆ ನಮ್ಮ ಆತ್ಮೀಯ ಜೀವಿತವನ್ನು ಉತ್ತಮಪಡಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಅತ್ತ ಮೀದ ಕೋಪಂ ದುತ್ತ ಮೀದ చూపినట్లు. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದ್ರೆ, ಸಿಟ್ಟು ನಾವು ಸಹಿಸಿಕೊಳ್ಳಲಾರದೆ ಚಿಕ್ಕ ಮಕ್ಕಳನ್ನು ಹೊಡಿಲಿಕ್ಕೆ ಹೋಗ್ತೀವಿ. ಗಂಡ ಲೇಟಾಗಿ ಬಂದ್ರೆ, ಗಂಡನ ಜೊತೆ ಜಗಳ ಆದ್ರೆ ಆ ತಂಗಿ, ಆ ಹೆಂಡತಿ, ಆ ಯಮ್ಮ ಆತನ ಮೇಲಿರೋ ಸಿಟ್ಟು ಮಕ್ಕಳ ತಲೆ ಜಡೆ ಹಿಡಿದು ಎಳಿತಾ ಇರ್ಬೋದು, ತಲೆಗೆ ಕುಟ್ಟುತ್ತಾ ಇರ್ಬೋದು, ಅಥವಾ ಒಂದೆರಡು ಏಟು ಸಿಟ್ಟಿನಿಂದ ಹೊಡಿತಾ ಇರ್ಬೋದು. ಯಾಕಂದ್ರೆ ಗಂಡನನ್ನು ಹೊಡಿಯಕ್ಕಾಗಲ್ಲ, ಬಲಿಪಶುಗಳಾಗ್ತಿರೋದು ಕಂದಮ್ಮಗಳು, ಪುಟ್ಟ ಮಕ್ಕಳು. ಯಾಕೆ ಹೀಗಾಗತ್ತೆ? ಕೋಪವನ್ನ, ಎಲ್ಲ ಆ ಸಂದರ್ಭವನ್ನ, ಆ ಇಮೋಷನಲ್ ಸಿಚುಯೇಷನ್ ಅನ್ನ ತಡ್ಕೊಳ್ಳುವ ಆ ತಾಳ್ಮೆಯ ಗುಣ ಕೊರತೆ ಇರುವಾಗ ಇವು ಸಂಭವಿಸ್ತವೆ. ಹೇಳಲು ಸುಲಭ, ಕೇಳಿಸಿಕೊಳ್ಳಲು ಸುಲಭ, ಆದರೆ ನಾವು ಆತ್ಮೀಕರಾಗೋದ್ರೆ, ಆತ್ಮೀಕ ಆಯುಧಗಳನ್ನು ಧರಿಸಿಕೊಂಡ್ರೆ, ಪ್ರಾರ್ಥನಾ ಪೂರ್ವಕ ಸಿದ್ಧತೆ ಇರೋದಾದ್ರೆ ಅದು ಸಾಧ್ಯತೆ ಆಗತ್ತೆ. ಮಹಾ ದೊಡ್ಡ ನಾಯಕನು, 25 ಲಕ್ಷಕ್ಕೂ ಹೆಚ್ಚು ಜನ ಇಸ್ರಾಯೇಲನ್ನು ಹೆಚ್ಚು ಕಮ್ಮಿ ನಡೆಸಿರುವಂತ ಮೋಶೆ, ಆತನು ಎಷ್ಟು ಸಿಟ್ಟುಗೊಂಡನು ಗೊತ್ತೇ? ದಯಮಾಡಿ ನೋಡ್ರಿ, ವಿಮೋಚನ ಕಾಂಡ 32ನೇ ಅಧ್ಯಾಯ 15ರಿಂದ 16 ವಚನಗಳು. ವಿಮೋಚನ ಕಾಂಡ 32ನೇ ಅಧ್ಯಾಯ 15ರಿಂದ 16. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನ ಇಲ್ಲಿಂದ ಹೋಗಗೊಳ್ಳಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದನ್ನು ತೋರುವುದು ಅಂದನು. ವಿಮೋಚನ ಕಾಂಡ 15ನೇ ವಚನದಲ್ಲಿ ಆಜ್ಞಾಶಾಸನಗಳಾದ ಆ ಎರಡು ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳು 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು, ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ, ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಕರ್ತನಲ್ಲಿ ಬ್ರದರ್, ಪರವಾಗಿಲ್ಲ. ನಾನು ಯಾಕೆ ಇದನ್ನ ಹೇಳಿದೇನಂದ್ರೆ, ದೇವರ ಕೆಲ್ಸನ, ದೇವರ ಅಕ್ಷರಗಳನ್ನ, ದೇವರ ಹಸ್ತದಿಂದ ಬರೆಯಲ್ಪಟ್ಟ ಅಕ್ಷರಗಳನ್ನ ಒಬ್ಬ ಮಾನವನು ಹೊಡೆದು ಹಾಕಬಹುದೇ? ಅದು ಕೋಪಕ್ಕಿರುವಂತ ಶಕ್ತಿ. ನೋಡ್ರಿ, ಅವನೇನು ಮಾಡಿದ ಮೋಶೆ, 19ನೇ ವಚನದಲ್ಲಿ ನಾನು ಓದ್ತೇನೆ. ಅವನು ಪಾಳ್ಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹುಕೋಪಗೊಂಡು, ಆ ಮಾತು ನೋಟ್ ಮಾಡಿ, ಬಹುಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಮರೆತು ಹೋದ. ಇದು ದೇವರ ಲಿಪಿ, ಇದು ದೇವರ ಹಸ್ತ, ಇದು ದೇವರ ಕೆಲಸ, ಇದು ದೇವರ ಶಿಲಾಶಾಸನ. Why couldn't he think about it? Spur of emotional movement. ಅಲ್ಲೇ ಬ್ಯಾಲೆನ್ಸ್ ಆಗಿರ್ಬೇಕಾಗಿರೋದು. ಸೈತಾನ ಅಲ್ಲೇ ಕರೆಕ್ಟ್ ಆಗಿ ದಾಳಿ ಮಾಡೋದು. ಸೈತಾನ ಅಲ್ಲೇ ಕರೆಕ್ಟ್ ಆಗಿ ವಿಶ್ವಾಸಿಗೂ ನಡುವೆ ಬೆಂಕಿ ಹತ್ಸೋದು. ಅಲ್ಲೇ ಕರೆಕ್ಟ್ ಆಗಿ ಸೈತಾನ ಅವನನ್ನ ವಶಕ್ಕೆ ತಗೊಳ್ಳೋದು. ಮೋಶೆ ದೇವರ ಕೆಲಸವನ್ನ, ದೇವರ ಹಸ್ತಲಿಪಿಯನ್ನು, ದೇವರ ಅಕ್ಷರಗಳನ್ನು ಕರ್ತನಲ್ಲಿ ಪ್ರಿಯರೇ ಒಡೆದು ಹಾಕಿದ ಕೋಪದಿಂದ. ಅದಕ್ಕೆ ನಾವು ನೋಡ್ತೀವಿ, ಯಾಕೋಬ ಪತ್ರಕ್ಕೆ 1ನೇ ಅಧ್ಯಾಯ
21ನೇ ವಚನದಲ್ಲಿ ತೆರೆಯೋ ಅವಶ್ಯಕತೆ ಇಲ್ಲ, ನನಗೆ ಕಾಲಾವಕಾಶ ಇಲ್ಲ. ನರಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವುದಿಲ್ಲ, ಅದು ಮೆಚ್ಚುಗೆಯನ್ನು ಉಂಟು ಮಾಡುವಂತದ್ದಾಗಲ್ಲ. ಮೋಶೆ ಈ ಕಲ್ಲಿನ ಹಲಿಗೆಗಳನ್ನು ಹೊಡೆದು ಹಾಕಿರುವ ಪ್ರತಿಫಲ ಏನಾಯ್ತು ಗೊತ್ತೇ? 34ನೇ ಅಧ್ಯಾಯ 1ನೇ ವಚನ ನಾನು ಓದ್ತೇನೆ. ಯೆಹೋವನು ಮೋಶೆಗೆ 2ನೇ ಸಾರಿ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನು 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಿಸಿಕೋ. ಮಾಡಿದ್ದುಣ್ಣೋ ಮಾರಾಯ ಅಂತೀವಲ್ಲ ಹಂಗೆ. ನೀನು ಕೋಪಪಟ್ಟು ನಿನ್ನ ಕೋಪಕ್ಕೆ ನಿನ್ನ ಬುದ್ಧಿಯನ್ನು ಕೊಟ್ಟರೆ ದೇವರು ಕ್ಷಮಿಸಬಹುದು, ಆದರೆ ಅದರ ಪರ್ಯವಸಾನ ನೀನು ಅನುಭವಿಸ್ಬೇಕು. ದಿಸ್ ಈಸ್ ಗಾಡ್ಸ್ ಫಾರ್ಮುಲಾ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಿಸ್ ಈಸ್ ಗಾಡ್ಸ್ ಫಾರ್ಮುಲಾ. ನೆನಪಿನಲ್ಲಿ ಇಟ್ಕೊಳ್ಳಿ. ದೇವರು ಮತ್ತಿನ್ನೊಂದು ಸಾರಿ ಆ ಶಿಲಾಶಾಸನಗಳನ್ನು ಬರೆದಿಲ್ಲ. ದೇವರ ಕೆಲಸ ಮತ್ತಿನ್ನೊಂದು ಸಾರಿ ಆಗಲಿಲ್ಲ. ಮಾನವನ ಕೋಪ ದೇವರ ಚಿತ್ತವನ್ನು ಎಂದಿಗೂ ನೆರವೇರಿಸಿಲ್ಲ ಅಂತ ಇನ್ನೊಂದು ಭಾಷಾಂತರದಲ್ಲಿದೆ. ಭಾವಾವೇಶದಲ್ಲಿ, ಕೋಪ, ದ್ವೇಷಗಳಲ್ಲಿ ದೇವರ ಕೆಲಸ ಮಾಡ್ಲಿಕ್ಕೆ ಹೊರಡ್ತೀವ ನಾವು? ಎಷ್ಟು ಭಯಾನಕ! ದೇವರ ಉಗ್ರತೆಗೆ ಬಲಿಯಾಗಬೇಕಾಗುತ್ತೆ. ಮಾನಸಿಕ ಸಮತೋಲನ ಕಳೆದುಕೋಬಾರದು ಒಬ್ಬ ದೈವ ಸೇವಕ ಆಗಿರೋನು. ಮಾನಸಿಕ ಸಮತೋಲನೆಯನ್ನ ಪಾಲಿಸಿಕೊಂಡು ರಾಗದ್ವೇಷವಿಲ್ಲದೆ, ಭೇದ ಭಾವವಿಲ್ಲದೆ, ತಾರತಮ್ಯವಿಲ್ಲದೆ, ದೈವಿಕ ದೃಷ್ಟಿಕೋನದಿಂದ ಸಮಸ್ತವನ್ನು ನೋಡುತ್ತಾ ಕುಟುಂಬವನ್ನು ಕಟ್ಟುಕೋಬೇಕು ಒಬ್ಬ ಕುಟುಂಬದ ಯಜಮಾನನಾಗಿರುವನು. ಕುಟುಂಬವನ್ನು ಕಟ್ಟುಕೋಬೇಕು ಆ ಕುಟುಂಬದ ಗೃಹಿಣಿ ಆಗಿರುವವಳು. ಕರ್ತನಲ್ಲಿ ಪ್ರಿಯರೇ, ಎಫೆಸ್ ಸಭೆ ತಾಳ್ಮೆಯಲ್ಲಿ ಪರಿಶೋಧಿತ ಆಗಿರುವ ಸಭೆ. ಮೋಶೆ ಬಹಳ ತರಬೇತಿ ಹೊಂದಿದವನೇ, ಆದರೂ ಕೂಡ ಕೋಪಕ್ಕೆ ತನ್ನ ಒಂದು ಆ ಬಸವನ ವಿಗ್ರಹ ಮಾಡಿಕೊಂಡಿರ ಆ ಜನರನ್ನು ನೋಡಿ ಆತನಲ್ಲಿ ಆ ಕೋಪ ಹುಟ್ಟಿತು. ಒಂದು ಸಾರಿ ಅನ್ಸುತ್ತೆ, ಒಂದು ವೇಳೆ ಅದು ನ್ಯಾಯವೇನೋ ಕೋಪ. ಆದರೂ ಕೂಡ ಆ ಶಿಲಾಶಾಸನಗಳೇನು ಮಾಡಿದವು? ಅವು ಯಾಕೆ ಒಡೆದು ಹಾಕಬೇಕಾಗಿತ್ತು? ಅವುಗಳ ಮೇಲೆ ಯಾಕೆ ನಿನಗೆ ಕೋಪ? ಏನಾದ್ರೂ ಸಂಭವಿಸಬಾರದು ಸಂಭವಿಸಿದ್ರೆ ಏನೇನು ಪ್ರಾರ್ಥನೆಗೆ ಹೋಗ್ತೀಯ? ಏನೇನು ಸಭೆಗೆ ಹೋಗ್ತೀಯ? ಏನೇನು ವಾಕ್ಯ ಓದ್ತೀಯ? ಯಾಕೆ ವಾಕ್ಯದ ಮೇಲೆ ಹೋಗ್ತೀರಿ? ಯಾಕೆ ಸಭೆ ಮೇಲೆ ಗುಣಗುಡ್ತೀರಿ? ಯಾಕೆ ವಿಶ್ವಾಸಿಗಳ ಮೇಲೆ ಹೋಗ್ತೀರಿ? ನರಮನುಷ್ಯನ ಕೋಪ ದೇವರ ಚಿತ್ತವನ್ನು ನೆರವೇರಿಸುವುದಿಲ್ಲ. ತಾಳ್ಮೆಯ ಗುಣ. ಕರ್ತನಲ್ಲಿ ಪ್ರಿಯರೇ, ಹಾಗಾಗಿ ನಾವು ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 20-21 ವಚನಗಳಲ್ಲಿ ನಾವು ನೋಡುವಾಗ ಒಂದು ಅಂಶ ಇದೆ. ನಾವು ವಾಕ್ಯದಲ್ಲಿ ಆಳಕ್ಕೆ ಬೇರೂರಿಕೊಂಡು, ನೀವು ನಂತರ ಓದಿ ಅದು ಸಂದೇಶ ಸಂಬಂಧಪಟ್ಟಂತೆ ಇನ್ನು 2 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಆ ವಾಕ್ಯದಲ್ಲಿ ಬೇರೂರಿಕೊಂಡಾಗ, ಅದರ ಪ್ರಕಾರ ನಡೆಯುವಾಗ ನಮಗೆ ಕೋಪ ಬರುವುದಿಲ್ವಂತೆ. ಆ 4 ವಚನಗಳು ಬಹಳ ಮುಖ್ಯ. ಆದ್ರೆ ನೀವು ಮನೆಯಲ್ಲಿ ಓದ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಹಾಡು 1 ನಿಮಿಷ ಹಾಡಿ ನನ್ನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. ಎಲೆ ತುಂಬಿ ಒಲ ಕೊಡದ ಅಂಜೂರ ಮರವು ನೀನಾಗದಿರು. ಎಲೆ ತುಂಬಿ ಒಲ ಕೊಡದ ಅಂಜೂರ ಮರವು ನೀನಾಗದಿರು. ಈ ವರ್ಷ ಕೊಡಲ್ಪಟ್ಟರೆ ಉತ್ತಮ ಫಲವನ್ನು ಕೊಡುತ್ತಿದೆಯ. ಈ ವರ್ಷ ಕೊಡಲ್ಪಟ್ಟರೆ ಉತ್ತಮ ಫಲವನ್ನು ಕೊಡುತ್ತಿದೆಯ. ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ.
100, 60, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. ವಾಕ್ಯವಾಗಿ ಬಂದನು, ಆತನೇ ನಿಜವಾದ ದ್ರಾಕ್ಷ ಬಳ್ಳಿ. ವಾಕ್ಯವಾಗಿ ಬಂದನು, ಆತನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಆತನಲ್ಲಿ ನೆಲೆಗೊಂಡರೆ ಒಳ್ಳೆಯ ಫಲ ಕೊಡುವ ಕೊಂಬೆಯಾಗುವಿ. ಆತನಲ್ಲಿ ನೆಲೆಗೊಂಡರೆ ಒಳ್ಳೆಯ ಫಲ ಕೊಡುವ ಕೊಂಬೆಯಾಗುವಿ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡುವಿ. ಥ್ಯಾಂಕ್ ಯು ವೆರಿ ಮಚ್. ದೇವರ ನಾಮಕ್ಕೆ Thank you. ಮಹಿಮೆ ಉಂಟಾಗಲಿ.